ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಪ್ರೀವಿಯಸ್ ವಿಡಿಯೋಸಲ್ಲಿ ತಿಳಿಸಿದಂಥ ಮಾಹಿತಿ ನಿಮಗೆಲ್ಲ ತುಂಬ ಉಪಯುಕ್ತ ಆಗಿದೆ ಅಂದ್ಕೊಳ್ತೀನಿ. ನೀರನ್ನು ಎನರ್ಜೈಸ್ ಮಾಡಿ ಹೇಗೆ ನಮಗೆ ಬೇಕಾಗಿದ್ದನ್ನು ಪಡ್ಕೋಬಹುದು ಅದ್ರ ಬಗ್ಗೆ ತಿಳಿಸಿದ್ದೆ. ಇದ್ರ ಬಗ್ಗೆ ತುಂಬ ಪ್ರಶ್ನೆಗಳು ಬರ್ತಾ ಇದೆ. ಆ ನೀರನ್ನು ಎನರ್ಜೈಸ್ ಮಾಡಿ ಅದು ಹೇಗೆ ಅದರ ಒಂದು ಗುಣವನ್ನು ಹೇಗೆ ಕನ್ವರ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ತುಂಬ ಜನ ಡೌಟ್ಸ್ ಕೇಳಿದ್ದಾರೆ. ಈಗ 2 ಕಪ್ ಮೆಥಡ್ ಬಗ್ಗೆ ತಿಳಿಸಿದ್ದೆ. ನೆಕ್ಸ್ಟ್ ಸಿಂಗಲ್ ಗ್ಲಾಸಲ್ಲಿ ಮ್ಯಾನಿಫೆಸ್ಟ್ ಮಾಡೋದ್ರ ಬಗ್ಗೆನೂ ತಿಳಿಸಿದ್ದೆ. ಈಗ 2 ಕಪ್ ಮೆಥಡಲ್ಲಿ ಯಾವ ರೀತಿ ಇರುತ್ತೆ ಅಂತಂದರೆ, ಪ್ರೆಸೆಂಟ್ ಸಿಚುವೇಶನ್ ಮತ್ತು ಫ್ಯೂಚರ್. ಪ್ರೆಸೆಂಟಲ್ಲಿ ಏನೆಲ್ಲ ನಿಮಗೆ ಸಮಸ್ಯೆಗಳಿದೆ ಅದರ ಬಗ್ಗೆ ಒಂದು ಸ್ಲಿಪ್ಪನ್ನು ಬರೆದು, ನೆಕ್ಸ್ಟ್ ನಮಗೆ ರಿಸಲ್ಟ್ ಏನು ಬೇಕು ಅನ್ನೋವಂಥ ಒಂದು ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ 2 ಕಪ್ ಮೆಥಡಲ್ಲಿ ಹೇಳಿದ್ದೀನಿ. ಸಿಂಗಲ್ ಕಪ್ಪನ್ನು ಒಂದು ನೀರನ್ನು ಇಟ್ಕೊಂಡು ಕೂಡ ಮ್ಯಾನಿಫೆಸ್ಟ್ ಮಾಡ್ಬೋದು ಅಂತ ತಿಳಿಸಿದ್ದೆ. ಈಗ ಆ ನೀರಲ್ಲಿ ಇರುವಂತಹ ಗುಣಗಳನ್ನು ನಮ್ಮ ಅಫರ್ಮೇಷನ್ಸಿಂದ ನಾವು ಹೇಗೆ ಬದಲಾಯಿಸ್ತೀವಿ, ಅದು ಹೇಗೆ ಕನ್ವರ್ಟ್ ಆಗುತ್ತೆ ಅದರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನೀವು ನೋಡಿ ಇಂಟರ್ನೆಟ್ಟಲ್ಲಿ ಹುಡುಕ್ಬೋದು ಅಥವಾ ಗೂಗಲಲ್ಲಿ ಚೆಕ್ ಮಾಡಿ ವಾಟರ್ ಎನರ್ಜೈಸಿಂಗ್ ಮೆಥಡ್ ಅಂತ ಹಾಕಿದಾಗ ಮಸಾರೋ ಎಮೋಟೋ ಅನ್ನೋಂಥ ಒಬ್ಬ ಸೈಂಟಿಸ್ಟ್ ಬಗ್ಗೆ ಗೂಗಲ್ ಹೇಳುತ್ತೆ. ಆದರೆ ಅವರು ಈ ಒಂದು ರಿಸರ್ಚನ್ನು ಮಾಡಿರೋವಂಥದ್ದು 1999ರಲ್ಲಿ. ಅವರು ಕಂಡುಹಿಡಿದಿದ್ದಾರೆ ನೀರಿನ ಬಗ್ಗೆ ಏನೆಲ್ಲ ಒಂದು ಬದಲಾವಣೆಗಳನ್ನು ಮಾಡಬಹುದು, ಅಫರ್ಮೇಷನ್ಸನ್ನು ಹೇಳಿ ಅನ್ನೋದ್ರ ಬಗ್ಗೆ ರಿಸರ್ಚ್ ಮಾಡಿ ಸೈಂಟಿಫಿಕ್ಕಾಗಿ ಪ್ರೂವ್ ಮಾಡಿದ್ದಾರೆ. ಹೇಗೆ ಅಂತಂದರೆ, ಅವರು ನೀರನ್ನು ಈಗ 2 ಬಾಟ್ಲಲ್ಲಿ ತುಂಬಿಸಿಟ್ಕೊಂಡು ಒಂದು ಬಾಟ್ಲಿಗೆ ಅಫರ್ಮೇಷನ್ಸನ್ನು ಕೊಡೋದು, ಎಲ್ಲ ಒಂದು ಪಾಸಿಟಿವ್ ಪದಗಳನ್ನೇ ಅದರಲ್ಲಿ ಹೇಳೋದು, ಇನ್ನೊಂದು ಬಾಟ್ಲಿಗೆ ನೆಗೆಟಿವ್ ಪದಗಳನ್ನು ಹೇಳೋದು. ಮೈಕ್ರೋಸ್ಕೋಪಲ್ಲಿ ಟೆಸ್ಟ್ ಮಾಡಿದಾಗ ಏನು ರಿಸಲ್ಟ್ ಬಂದಿದೆ ಅಂತಂದರೆ, ಆ ಒಂದು ನೆಗೆಟಿವ್ ಪದ ಏನೆಲ್ಲ ಹೇಳ್ತಾ ಇದ್ರು, ಏನೆಲ್ಲ ಹೇಳಿ ಎನರ್ಜೈಸ್ ಮಾಡಿದ್ದಾರೆ ಆ ನೀರನ್ನು, ಅದರಲ್ಲಿ ಆ ಮೈಕ್ರೋಸ್ಕೋಪಲ್ಲಿ ಏನು ಕಾಣಿಸ್ತಾ ಇದೆ ಅಂತಂದರೆ, ಒಂದು ಕ್ರಿಮಿಗಳ ಹಾಗೆ, ಅದಕ್ಕೆ ಒಂದು ಆಕಾರನೇ ಇಲ್ಲ, ಒಂದು ಕ್ರಿಮಿಗಳು ತುಂಬಿಕೊಂಡಿರೋ ಹಾಗೆ ಒಂದು ರಿಸಲ್ಟ್ ಬಂದಿರುತ್ತೆ. ಆದರೆ ಆ ಪಾಸಿಟಿವ್ ಪದಗಳನ್ನು ಏನು ಹೇಳಿ ಎನರ್ಜೈಸ್ ಮಾಡಿದ್ದಾರೆ ಆ ಒಂದು ನೀರನ್ನು ಮೈಕ್ರೋಸ್ಕೋಪಲ್ಲಿ ಟೆಸ್ಟ್ ಮಾಡಿದಾಗ ಒಂದು ಸುಂದರವಾದ ಆಕಾರ, ಒಂದು ವಜ್ರದಂತೆ ಹೊಳಿತಾ ಇರುವಂಥ ಒಂದು ಆಕಾರ. ಆ ಪಾಸಿಟಿವ್ ಪದಗಳು ಎಷ್ಟು ಅವರು ಹೇಳಿ ಎನರ್ಜೈಸ್ ಮಾಡಿದ್ದಾರೆ ಅದಕ್ಕೆ ತಕ್ಕ ಹಾಗೆ ರಿಸಲ್ಟ್ ಬಂದಿದೆ. ಇದು 1999ರಲ್ಲಿ ಅವರು ರಿಸರ್ಚ್ ಮಾಡಿ ಸೈಂಟಿಫಿಕ್ಕಾಗಿ ಪ್ರೂವ್ ಮಾಡಿರುವಂಥ ಒಂದು ಮೆಥಡ್ ಇದು. ಆದರೆ ನಮ್ಮ ಭಾರತಕ್ಕೆ ಅದಕ್ಕಿಂತಲೂ ಒಂದು ಹಳೆಯ ಇತಿಹಾಸ ಇದೆ ಈ ಒಂದು ಮೆಥಡ್ಗೆ. ಹಳೆ ಕಾಲದ ಋಷಿ ಮುನಿಗಳು ಯಾವಾಗಲೂ ಒಂದು ಕಮಂಡಲದಲ್ಲಿ ನೀರನ್ನು ಇಟ್ಕೊಳ್ತಾ ಇದ್ರು. ಆ ಒಂದು ಮಂತ್ರ ಶಕ್ತಿಗಳನ್ನು ಯೂಸ್ ಮಾಡಿ ಆ ನೀರನ್ನು ಎನರ್ಜೈಸ್ ಮಾಡ್ತಾಯಿದ್ರು. ಅದನ್ನು ವರ ಕೊಡೋಕ್ಕೂ ಯೂಸ್ ಮಾಡ್ತಾಯಿದ್ರು, ಶಾಪ ಕೊಡೋಕ್ಕೂ ಯೂಸ್ ಮಾಡ್ತಾಯಿದ್ರು. ನೋಡಿ, ಅದರಲ್ಲೇ ಈಗ ಸಾವಿರಾರು ವರ್ಷದ ಹಿಂದೆ ನಡೆದಿರೋ ಅಂಥ ಘಟನೆಗಳಿದೆಲ್ಲ. ಹಳೆ ಕಾಲದಲ್ಲೇ ಇದರ ಪ್ರಯೋಗಗಳೇ ಆಗಿದೆ. ಆದರೆ ಸೈಂಟಿಫಿಕ್ಕಾಗಿ ಏನು ಪ್ರೂವ್ ಆಗಿದೆ ಅದನ್ನು ಜನ ನಂಬ್ತಾರೆ. ಬಟ್ ನಮ್ಮ ಭಾರತದ ಇತಿಹಾಸದಲ್ಲೇ ಇದೊಂದು ಹಳೆಯ ಟೆಕ್ನಿಕ್ ಅಂತ ಹೇಳ್ಬೋದು. ಋಷಿಮುನಿಗಳು ಯೂಸ್ ಮಾಡ್ತಾ ಇದ್ದಂಥ ಟೆಕ್ನಿಕ್. ವರ ಕೊಡೋಕ್ಕೂ ಯೂಸ್ ಮಾಡ್ತಾಯಿದ್ರು, ಶಾಪ ಕೊಡೋಕ್ಕೂ ಯೂಸ್ ಮಾಡ್ತಾಯಿದ್ರು. ಅಂತಂದರೆ ಒಂದೇ ನೀರು, ಆ ಕಮಂಡಲದಲ್ಲಿ ಅವ್ರು ಇಟ್ಕೊಂಡಿದ್ದು ಜಸ್ಟ್ ನೀರು, ಯಾವ ಭಾವನೆ ಅದಕ್ಕೆ ತುಂಬಿಸ್ತಾರೆ, ಅವ್ರ ಕೈಯಲ್ಲಿ ಹಾಕ್ಕೊಂಡು ಏನು ಹೇಳ್ತಾರೆ ಅದೇ ಅಫರ್ಮೇಷನ್. ಈಗ ಒಳ್ಳೆ ಮಾತು ಹೇಳಿದರೆ ಅದು ವರ ಆಗುತ್ತೆ. ಏನೋ ಒಂದು ಶಾಪ ಕೊಡ್ತಾರೆ, ಕೆಟ್ಟದಾಗಿ ನೆಗೆಟಿವ್ ಹೇಳ್ತಾರೆ ಅಂತಂದರೆ ಅದು ಶಾಪ. ಆ ನೀರಿಗೆ ಅಷ್ಟೊಂದು ಶಕ್ತಿ ಇದೆ. ಎಂಥ ಪದಗಳನ್ನು ನಾವು ಬಳಸ್ತೀವಿ ಅದಕ್ಕೆ ತಕ್ಕ ಹಾಗೆ ಅದು ರಿಯಾಕ್ಟ್ ಆಗುತ್ತೆ, ಪರಿವರ್ತನೆ ಆಗುತ್ತೆ, ಅದು ಟ್ರಾನ್ಸ್ಫಾರ್ಮ್ ಆಗಿಬಿಡುತ್ತೆ. ಈಗ ನಾವು ಎಷ್ಟು ಪಾಸಿಟಿವ್ ಹೇಳ್ತೀವೋ ಅದಕ್ಕೆ ಅದು ರೆಸ್ಪಾಂಡ್ ಮಾಡುತ್ತೆ. ನೀರಂತಲೇ ಅಲ್ಲ, ಬೇರೆ ಧಾನ್ಯಗಳಲ್ಲೂ ಅವರು ಎಕ್ಸ್ಪರಿಮೆಂಟನ್ನು ಮಾಡ್ತಾರೆ. 3 ಕಡೆ ಒಂದು ಜಾರ್ ಇಟ್ಬಿಟ್ಟು ಆ ಧಾನ್ಯಗಳನ್ನು ಸಂಗ್ರಹಿಸ್ತಾರೆ 3 ಜಾರಲ್ಲಿ. ಒಂದು ಜಾರ್ಗೆ ಏನೋ ಒಂದು ಅಫರ್ಮೇಷನ್ ಏನೂ ಹೇಳಲ್ಲ, ಜಸ್ಟ್ ಹಾಗೆ ಇಟ್ಟಿರ್ತಾರೆ.
ಒಂದು ಜಾರ್ಗೆ ನೆಗೆಟಿವ್ ಐ ಹೇಟ್ ಯು ಅಂತ ಸ್ಲಿಪ್ಪಲ್ಲಿ ಬರೆದು ಅಂಟಿಸಿರ್ತಾರೆ. ಇನ್ನೊಂದು ಜಾರ್ಗೆ ಐ ಲವ್ ಯು ಅಂತ ಅಂಟಿಸಿರ್ತಾರೆ. ಕೆಲವು ತಿಂಗಳುಗಳ ನಂತರ, ಎಷ್ಟೋ ತಿಂಗಳಾದಮೇಲೆ ಅದನ್ನು ಟೆಸ್ಟ್ ಮಾಡ್ತಾರೆ. ಏನು ಅಫರ್ಮೇಷನ್ ಹೇಳದೇ ಇರೋಂತಹ ಆ ಒಂದು ಧಾನ್ಯ ಏನಿರುತ್ತೆ ಅದು ಸ್ವಲ್ಪ ಹಾಳಾಗಿರುತ್ತೆ. ಐ ಹೇಟ್ ಯು ಅಂತ ಏನು ಹೇಳಿರ್ತಾರೆ ಅದು ಸಂಪೂರ್ಣವಾಗಿ ಕೊಳೆತು ಹೋಗಿರುತ್ತೆ. ಮತ್ತು ಐ ಲವ್ ಯು ಅಂತ ಏನು ಅಫರ್ಮೇಷನ್ ಹೇಳಿರ್ತಾರೆ, ಆ ಒಂದು ಬರೆದು ಸ್ಲಿಪ್ಪನ್ನು ಅಂಟಿಸಿರ್ತಾರೆ, ಆ ಒಂದು ಧಾನ್ಯ ಫ್ರೆಶ್ ಆಗಿ ಹಾಗೆ ಇರುತ್ತೆ. ನೋಡಿ, ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ನಾವು ಎಂಥ ಒಂದು ಪದಗಳನ್ನು ಬಳಸ್ತೀವಿ, ನಾವು ಡೈಲಿ ಲೈಫಲ್ಲೂ ಅಷ್ಟೇ ಎಷ್ಟು ನಾವು ಪಾಸಿಟಿವ್ ಆಗಿ ಮಾತಾಡ್ತೀವಿ ಅದನ್ನೇ ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ. ನೀರನ್ನು ಎನರ್ಜೈಸ್ ಮಾಡಿ ಕುಡಿಯುವಂತಹ ಮೆಥಡ್ ಅಂತೂ ಒಂದು ಅದ್ಭುತಗಳನ್ನೇ ಸೃಷ್ಟಿ ಮಾಡ್ತಾ ಇದೆ. ತುಂಬ ಒಂದು ಮಿರಾಕಲ್ಸನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ನನ್ನ ಲೈಫಲ್ಲೂ ಆ ಒಂದು ಮೆಥಡ್ ತುಂಬ ಒಂದು ಚೇಂಜಸನ್ನು ತಂದುಕೊಟ್ಟಿದೆ, ಒಂದು ಟ್ರಾನ್ಸ್ಫಾರ್ಮೇಷನನ್ನು ತಂದುಕೊಟ್ಟಿದೆ. ಸೊ ನನ್ನ ಹೆಲ್ತ್ ಇಶ್ಯೂಸ್ ಬಗ್ಗೆ ಹೇಳ್ತಾ ಇದ್ದೆ ಪ್ರೀವಿಯಸ್ಸಲ್ಲಿ. ಹೆಲ್ತಲ್ಲಿ ಈಗ ಒಂದು ಸರ್ಜರಿ ಮಾಡಬೇಕು ಅಂತ ಏನು ಸಜೆಸ್ಟ್ ಮಾಡಿದರು ಡಾಕ್ಟ್ರು, ನಾನು ಆ ಒಂದು ವಾಟರ್ ಎನರ್ಜೈಸಿಂಗ್ ಮೆಥಡಿಂದ, ಅಫರ್ಮೇಷನ್ಸಿಂದ, ಸರ್ಜರಿನೇ ಇಲ್ಲದೆ ನಾನು ನನ್ನ ಒಂದು ಆರೋಗ್ಯ ಸಮಸ್ಯೆನ ಕ್ಯೂರ್ ಮಾಡಿಕೊಂಡೆ. ಸೊ ಅಂಥ ಮಿರಾಕಲ್ಸ್ ಎಲ್ಲ ಖಂಡಿತ ನಡೆಯುತ್ತೆ. ನೀರಿಗೆ ಅಷ್ಟು ಪವರ್ ಇದೆ. ಅದರಲ್ಲೂ ಆ ಅಫರ್ಮೇಷನ್ಸ್ ಏನು ಹೇಳ್ತೀರಾ ತುಂಬ ಎಚ್ಚರಿಕೆಯಿಂದ ಹೇಳಿ. ನನಗೆ ಬೇಕು ಅಂತ ಕೇಳಬಾರ್ದು, ಆಲ್ರೆಡಿ ಇದೆ, ಆಗಿದೆ, ನನ್ನ ಹತ್ರ ಇದೆ. ಈಗ ಹೆಲ್ತ್ ಬಗ್ಗೆ ಹೇಳ್ತೀರಾ ಅಂತಂದರೆ ನಾನು ತುಂಬ ಆರೋಗ್ಯವಾಗಿದ್ದೀನಿ. ಹಣದ ಬಗ್ಗೆ ಒಂದು ಅಫರ್ಮೇಷನ್ ಮಾಡ್ತೀರಾ ಅಂತಂದರೆ ಹಣ ನನ್ನ ಹತ್ರ ಹೇರಳವಾಗಿದೆ, ಎಫರ್ಟ್ಲೆಸ್ ಆಗಿ ಬರ್ತಾ ಇದೆ. ಸೊ ಆ ಒಂದು ಹಣವನ್ನು ಆಕರ್ಷಣೆ ಮಾಡೋದು ಒಂದು ಈಸಿ ಟೆಕ್ನಿಕ್ ಅಂತ ಹೇಳ್ಬೋದು ವಾಟರ್ ಅಫರ್ಮೇಷನ್ಸಲ್ಲಿ. ಐ ಹ್ಯಾವ್ ಎನಫ್ ಮನಿ ಆಲ್ವೇಸ್, ಐ ಹ್ಯಾವ್ ಎನಫ್ ಮನಿ ಆಲ್ವೇಸ್. ಸಾಕಷ್ಟು ಹಣ ನನ್ನಲ್ಲಿದೆ, ನನ್ನ ಹತ್ರ ಇದೆ ಅಂತ ಅಫರ್ಮೇಷನ್ಸ್ ಹೇಳ್ತಾ ಬನ್ನಿ. ಆಲ್ರೆಡಿ ಇದೆ ಅಂತ ಹೇಳಿದಾಗ ಹೇಗೋ ಒಂದು ದಾರಿ ಹುಡುಕೊಂಡು ಆ ಹಣ ನಿಮ್ಮ ಕೈ ಸೇರುತ್ತೆ. ಸೊ ಇಲ್ಲ ಅನ್ನುವಂಥ ಕೊರಗು, ಆ ಒಂದು ಮನೋಭಾವ, ಆ ಒಂದು ಮನಸ್ಥಿತಿ, ಅದನ್ನೆಲ್ಲ ಚೇಂಜ್ ಮಾಡಬೇಕು. ಸೊ ನಾನು ಪ್ರೀವಿಯಸ್ಸಲ್ಲಿ ಹೇಳಿದೆ 7 ದಿನ 11 ದಿನ ಮಾಡಿ ಅಂತ. ದಿನ ಮಾಡ್ತಾ ಇರ್ಬೋದು, ಲೈಫ್ ಲಾಂಗ್ ಮಾಡ್ಬೋದು, ಅದಕ್ಕೊಂದು ಲಿಮಿಟ್ ಅನ್ನೋದೇ ಇಲ್ಲ. 7 ದಿನ 11 ದಿನ 21 ದಿನ ಯಾಕೆ ಹೇಳ್ತೀವಿ ಅಂತಂದರೆ ಅಷ್ಟರಲ್ಲಿ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ, ರಿಸಲ್ಟ್ ಬಂದುಬಿಡುತ್ತೆ. ಆಗ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಈಗ ಒಂದು ಮೆಥಡಿಂದ ಒಂದು ಒಳ್ಳೇದು ನಡೀತಾ ಇದೆ ಅಂತಂದರೆ ಯಾಕೆ ಅದನ್ನು ಕಂಟಿನ್ಯೂ ಮಾಡಬಾರ್ದು? ಮುಂದಿನ ವೀಡಿಯೋಸಲ್ಲಿ ಇನ್ನಷ್ಟು ಮಾಹಿತಿ ಬಗ್ಗೆ ತಿಳಿಸ್ತೀನಿ, ಇನ್ನಷ್ಟು ಪ್ರಶ್ನೆಗಳನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಒಪಿನಿಯನ್ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.